ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಳಿದ್ವಿ ಅಧಿಕಾರಿಗಳನ್ನು ಏನು ನಡೀತಾ ಇದೆ ಅಂತ. ಅವರು ಗೌರವ ದಿನದಿಂದ ಹಿಡಿದು ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಮಾಡಿದ್ರು. ಏನು ಹೇಳ್ತಾರೆ ಬನ್ನಿ ನೋಡೋಣ. ಜಾತಿ ಗಣತಿಗೆ ಅಂತ ಹೋಗುವ ಶಿಕ್ಷಕರಿಗೆ ಸದ್ಯ ತಲೆನೋವಾಗಿ ಕಾಡುತ್ತಿರೋದು ಸಮೀಕ್ಷಾ ಆಪ್ನಲ್ಲಿ ಕಾಲಂಗಳನ್ನ ತುಂಬುವಾಗ ಸಮಸ್ಯೆ ಉಂಟಾಗ್ತಿದೆ. ಈ ಬಗ್ಗೆ ಮಾತನಾಡಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತ ಕೆ ದಯಾನಂದ್ ಕೆಲವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೆಲ ಶಿಕ್ಷಕರು ತಮ್ಮದೇ ಮೊಬೈಲ್ನಲ್ಲಿ ಈ ಗಣತಿ ಮಾಡೋದ್ರಿಂದ ಸೈಬರ್ ವಂಚನೆಗೆ ಒಳಗಾಗುವ ಆತಂಕ ವ್ಯಕ್ತಪಡಿಸಿದ್ರು. ಇದಕ್ಕೂ ದಯಾನಂದ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತರೆ ಧರ್ಮದ ಕಾಲಮ್ ಇದೆಯಲ್ಲ ಸರ್, ಅಲ್ಲಿ ನಮೂದು ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ, ಸಿಗ್ತಿಲ್ಲ. ಅದು ಸುಳ್ಳು, ಯಾರೋ ಬೇಕು ಅಂತ ಮಾಡಿದ್ದಾರೆ. ಮೊನ್ನೆ ಈ ಥರ ಅಂತ ಹೊಡೆದ್ರೆ ಅದು ಬರ್ತಾ ಇಲ್ಲ, ಬರೀ ಒಂದೇ ಧರ್ಮ ತಗೊಳುತ್ತೆ ಅಂತ, ಅದೆಲ್ಲ ಸುಮ್ಮನೆ ಸುಳ್ಳು ಹೇಳಿರೋವಂಥದ್ದು. ನಾನು ಅದನ್ನು ಇಮಿಡಿಯೇಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ ನಾನು ಚೆಕ್ ಕೂಡ ಮಾಡಿದ್ದೇನೆ. ನಾವು ಏನು ಧರ್ಮದ ಯಾವ್ಯಾವ ಧರ್ಮ ಈಗ ನಮೂದು ಮಾಡಿದ್ವಿ ಅದನ್ನು ಹೊರತುಪಡಿಸಿ ಇತರೆಗೆ ಹೋಗಿ ಯಾವ ಧರ್ಮ ಬೇಕಾದ್ರೂ ಬರ್ಕೋಬೋದು. ಏನಾಗುತ್ತೆ, ಕೆಲವರು ಸುಳ್ಳು ಬೇಕು ಅಂತಲೂ ಸಮೀಕ್ಷೆಗಳನ್ನು ಮಾಡ್ಲಿಕ್ಕಾಗುತ್ತೋ ಅಥವಾ ಈ ಸಮೀಕ್ಷೆ ಬಗ್ಗೆ ಕೆಟ್ಟ ಹೆಸರು ಬರಬೇಕು ಅಂತ ಕೆಲವರು ಅಪಪ್ರಚಾರ ಮಾಡ್ತಿರ್ತಾರೆ. ಏನು ಮಾಡ್ಲಿಕ್ಕಾಗಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆ ಥರ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಅನ್ಯ ವಂಚನೆ ಆಗಿದೆ ಅಂತ ಯಾರಾದರೂ ಹೇಳಿದರೆ ಹೇಳಿ, ನಾನೇ ಸೈಬರ್ ಕ್ರೈಮ್ಗೆ ಹೋಗಿ ಬರ್ತೀನಿ ಮಾತಾಡ್ಬಿಟ್ಟು ಅಲ್ಲಿ ಏನಾಗಿದೆ, ಯಾರಿಗೇನು ಸಮಸ್ಯೆ ಆಗಿದೆ ಅಂತ. ಶಿಕ್ಷಕರು ಎಲ್ಲಾದರೂ ಒಂದು ಕಡೆ ದಸರಾ ರಜೆ ಟೈಮಲ್ಲಿ ನಮಗೆ ಕೆಲಸ ಸಿಗ್ತಾ ಇದೆ, ಹಿಂದೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಾದರೂ ನಿರ್ಲಕ್ಷ್ಯತನ ವಹಿಸ್ತಿರೋದು ಏನಾದರೂ ಕಂಡು ಬರ್ತಾ ಇದ್ದಾನೆ? ಹಂಗೆ ಅಂತ 100% ಹಾಗೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಇದ್ದೇ ಇರುತ್ತೆ, ಆ ಥರ ವಿರೋಧ ಇದ್ದೇ ಇರುತ್ತೆ ಯಾವಾಗಲೂ ಮಾಡಬೇಕಾದ್ರೆ. ಎಲ್ಲರೂ ಅಲ್ಲ, ಬಹುಪಾಲು ಕೆಲಸ ಮಾಡ್ತಾರೆ, ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಸ್ವಲ್ಪ ರಜದ ಅವಧಿಯಲ್ಲಿ ಮಾಡಿದಾಗ ಅವ್ರವ್ರದ್ದೇ ಕಮಿಟ್ಮೆಂಟ್ಸ್ ಇರುತ್ತೆ, ಬೇಸರ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸರ್ಕಾರದ ಕೆಲಸ ನಾವು ಅನಿವಾರ್ಯ. ಇನ್ನು ಬೆಂಗಳೂರಿನಲ್ಲಿ ಯಾಕೆ ಸಮೀಕ್ಷೆ ತಡವಾಗ್ತಿದೆ ಅನ್ನೋದರ ಕುರಿತು ದಯಾನಂದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಸಮೀಕ್ಷೆ ಮಾಡುವ ಶಿಕ್ಷಕರಿಗೆ 5,000 ರೂಪಾಯಿ ಗೌರವಧನ ಕೊಡ್ತೀವಿ, ಪ್ರತಿ ಮನೆಗೆ 100 ರೂಪಾಯಿಯಂತೆ ಹಣ ನೀಡ್ತೀವಿ ಅಂತ ಹೇಳಿದ್ದಾರೆ. BBMPದು ಸ್ವಲ್ಪ ವಿಳಂಬ ಆಗುತ್ತೆ, ಯಾಕೆಂದರೆ ಅವ್ರು ಪ್ರಾರಂಭ ಮಾಡೋದು 3ನೇ ತಾರೀಕು ಮಾಡ್ತಾರೆ. ಯಾಕೆಂದರೆ ಅವ್ರ ಟ್ರೈನಿಂಗ್ ಎಲ್ಲ ನಡೀತಾ ಇದೆ. 3ನೇ ತಾರೀಕು ಅಂದರೆ ಒಂದು ವಾರ ಎಕ್ಸ್ಟೆಂಡ್ ಆಗ್ಬೋದು. ಅದು ಡೆಡ್ಲೈನ್ನ 1 ಅಥವಾ 2 ದಿವಸ ಹೆಚ್ಚುವರಿ ಆಗ್ಬೋದು, 1 ವಾರ ಆಗ್ಬೋದು. ಯಾಕೆಂದರೆ BBMP 1 ವಾರ ಲೇಟ್ ಆಗ್ತಾ ಇದೆ ಪ್ರಾರಂಭ ಮಾಡಲಿಕ್ಕೆ, ಹಾಗಾಗಿ 1 ವಾರ ಎಕ್ಸ್ಟೆಂಡ್ ಆಗ್ಬೋದು ಅವ್ರದ್ದು. ಏನು ಸರಿ ಡಿಲೇ ಆಗಿದ್ದು ಬೆಂಗಳೂರ್ದು? ಮೊದಲು BBMP ಅಂತ ಇತ್ತು, ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಆಯಿತು. 8 ವಲಯಗಳಿದ್ವು, ಈಗ ಅದು 5 ಕಮಿಷನರ್ ಮಾರ್ಪಡ್ತು. ಬೌಂಡ್ರಿ ಏರಿಯಾ ಈಗ ಮೊನ್ನೆ ಆಗಿರೋದಲ್ಲ, ಅದಕ್ಕೆ ತಕ್ಕಂತೆ ಅವರು ಅದನ್ನು ಸಮೀಕ್ಷೆ ಬ್ಲಾಕ್ಗಳು ಅವೆಲ್ಲ ಚೇಂಜಸ್ ಆಗುತ್ತೆ. ಹಾಗಾಗಿ ಅದು ಸೆಟ್ರೇಟ್ ಆಗೋದಿತ್ತು, ಹಂಗಾಗಿ 1 ವಾರ ಲೇಟಾಗಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಫಸ್ಟು ಪ್ರತಿಯೊಬ್ಬ ಸಮೀಕ್ಷಾದಾರರಿಗೂ 5,000 ಬೇಸಿಕ್ಕು, ಜೊತೆಗೆ ಪ್ರತಿ ಮನೆಗೆ 100 ರೂಪಾಯಿ. ಈ ಥರ ನಾವು ಇದನ್ನು ಗೌರವಧನ ಕೊಡುವಂಥದ್ದು, ಅದು ಸರ್ಕಾರದ ನಿರ್ಣಯ. 5,000 ಫಸ್ಟ್ದು ಏನಿದೆ ಇದು ಅದನ್ನು ಕೊಡಲಿ, ನಂತರ ಫೈನಲ್ದು ಎಷ್ಟೆಷ್ಟು ಮನೆ ಮಾಡಿದ್ದಾರೆ ನೋಡ್ಕೊಂಡು ಆನ್ಲೈನಲ್ಲಿ ನಾವು ಲಾಸ್ಟ್ಗೆ ಎಷ್ಟು ಬರುತ್ತೆ ನೋಡ್ಕೊಂಡು ಅವ್ರಿಗೆ ಇಂಟು 100 ರೂಪೀಸ್ ಮಾಡಿಕೊಡ್ತೀವಿ. ಹೀಗೆ ಶಿಕ್ಷಕರಿಗೆ ಇರುವ ಗೊಂದಲ ಮತ್ತು ಪ್ರಶ್ನೆಗಳಿಗೆ ಆಯೋಗ ಸ್ಪಷ್ಟನೆ ಕೊಟ್ಟಿದೆ ನಿಜ, ಆದ್ರೆ ಫೀಲ್ಡ್ ನಲ್ಲಿರುವ ಸಿಬ್ಬಂದಿಗೆ ರಗಳೆ ಮಾತ್ರ ತಪ್ಪಿಲ್ಲ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು. ಅಧಿಕಾರಿಗಳು ಹೇಳಿದಂಥ ಮಾತನ್ನು ತಾವು ಕೇಳಿದ್ರಿ. ಏನು ಅಂತಂದ್ರೆ, ಒಂದು ಮನೆಗೆ 100 ರೂಪಾಯಿ ಕೊಡ್ತಾರಂತೆ ಇವರು. ಒಬ್ಬರು ಟೀಚರು ಒಂದೇ ಮನೆಗೆ 3 ದಿವಸ ಹೋಗ್ಯಾರೆ ಅಂದರೆ ಏನದರ ಅರ್ಥ? ಒಂದು ದಿನಕ್ಕೆ ಅವ್ರಿಗೆ 33 ರೂಪಾಯಿ ಚಿಲ್ಲರೆ, ಒಂದು 35 ಪೈಸೆನೋ 40 ಪೈಸೆನೋ ಬಿದ್ದಂಗೆ. ಇದು ಸಂಗತಿ. ಏನಿದ್ರ ಅರ್ಥ ಇದು? ಜೊತೆಗೇನು ಅಂದರೆ, ಕೆಲವರು ಮಾಡೋಕ್ಕಾಗದನ್ನು ಹೇಳ್ತಾರೆ, ಕೆಲವರು ತೊಂದರೆ ಆಗೋ ರೀತಿಯಲ್ಲಿ ಹೇಳ್ತಾರೆ, ಕೆಟ್ಟ ಹೆಸರು ಬರಬೇಕು ಅನ್ನುವಂಥದ್ದು ಏನಾದರೂ ಇರ್ಬೋದು ಅಂತ ಅಧಿಕಾರಿಗಳು ಹೇಳಿಬಿಟ್ರೆ ಪಾಪ ಎಲ್ಲಿಗೆ ಹೋಗಬೇಕು? ನಾವೇನೇ ಮುಖಕ್ಕೆ ಕನ್ನಡಿ ಹಿಡ್ದಂಗೆ ತೋರಿಸಿದ್ದೀವಪ್ಪ. ಹ್ಯಾಂಡಿಕ್ಯಾಪ್ಗಳನ್ನ ನೋಡಿ ಬೆಳೆಸ್ಕೊತಾ ಇದ್ದೀರಿ, ಗರ್ಭಿಣಿಯರು ನೋಡಿ ಬೆಳೆಸ್ಕೊತಾ ಇದ್ದೀರಿ, ವಯೋವೃದ್ಧರನ್ನು ಬೆಳೆಸ್ಕೊತಾ ಇದ್ದೀರಿ, ಇನ್ನೊಂದು ತಿಂಗಳಿದೆ ರಿಟೈರ್ಮೆಂಟ್ ಅವ್ರನ್ನ ಬೆಳೆಸ್ಕೊತಾ ಇದ್ದೀರಿ, ಹಬ್ಬ ಹರಿದಿನ ಅನ್ನುವಂಥದ್ದಿಲ್ಲ ಪಾಪ ಅವ್ರನ್ನ ಬೆಳೆಸ್ಕೊತಾ ಇದ್ದೀರಿ. ಏನು ಸ್ವಾಮಿ ಇದು ಅಂತ? ಇದು ಸಂಗತಿ. ನೋಡೋಣ ಇದನ್ನು ಎಷ್ಟರ ಮಟ್ಟಿಗೆ ಸರಿ ಮಾಡ್ಬೋದು ಅನ್ನುವಂಥದ್ದು